ಸ್ಪರ್ಮ್ ಕ್ವಾಲಿಟಿನ ಇಂಪ್ರೂವ್ ಮಾಡೋದು ಹೇಗೆ, ಅದು ಕೂಡ ನ್ಯಾಚುರಲ್ ಆಗಿ 6 ಪಾಯಿಂಟ್ಸ್ ಹೇಳ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ಯಾವುದೇ ತರ ಮೆಡಿಸಿನ್ ತಗೋಬೇಕಂತಲ್ಲ, ಇದು ಜಸ್ಟ್ ನಿಮ್ಮ ಕೈಲಿರೋದು. ಕೊನೆಯಲ್ಲಿ ಒಂದು ಬೋನಸ್ ಪಾಯಿಂಟ್ ಕೂಡ ಹೇಳ್ತೀನಿ, ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಫಸ್ಟ್ ಪಾಯಿಂಟ್, ನೀವು ಟೈಟ್ ಅಂಡರ್ ಗಾರ್ಮೆಂಟ್ಸ್ ಹಾಕೋದನ್ನ ಬಿಡಬೇಕು. ಎಸ್, ಇದು ತುಂಬಾ ಇಂಪಾರ್ಟೆಂಟ್. ಈಗ ನೀವು ನಿಮ್ ಬಾಯಿಗೆ ಮತ್ತೆ ಮೂಗಿಗೆ ಒಂದು ಟೈಟ್ ಬಟ್ಟೆಲಿ ಕಟ್ಟಿದ್ರೆ ಹೆಂಗಿರುತ್ತೆ ಹೇಳಿ, ಉಸಿರು ಕಟ್ಟುತ್ತೆ ಅಲ್ವಾ? ಸೊ ನಿಮ್ಮ ಪ್ರೈವೇಟ್ ಪಾರ್ಟಿಗೂ ಹಾಗೆ ಬ್ರೀತಿಂಗು ಇಂಪಾರ್ಟೆಂಟ್. ಈಗ ನಮ್ ಟೆಸ್ಟೋಸ್ಟೆರಾನ್ ಎಲ್ಲಿ ಪ್ರೊಡ್ಯೂಸ್ ಆಗುತ್ತೆ? ನಮ್ಮ ಟೆಸ್ಟಿಕಲ್ಸ್ ಅಲ್ಲಿ. ಅದೇ ನೀವು ಟೈಟ್ ಅಂಡರ್ ಗಾರ್ಮೆಂಟ್ಸ್ ಹಾಕಿದ್ರೆ ಪ್ರೊಡಕ್ಷನ್ ಸ್ಲೋ ಆಗುತ್ತೆ, ಪ್ರಾಬ್ಲಮ್ ಆಗುತ್ತೆ ಅಲ್ವಾ? ಸೊ ನೀವು ಆದಷ್ಟು ಟೈಟ್ ಅಂಡರ್ ಗಾರ್ಮೆಂಟ್ಸ್ ಹಾಕೋದನ್ನ ಅವಾಯ್ಡ್ ಮಾಡಿ. ಸೆಕೆಂಡ್ ಪಾಯಿಂಟ್, ನೀವು ಜಿಮ್ಮಿಗೆ ಹೋದ್ರು ಹೋಗಿಲ್ಲ ಅಂದ್ರು ಎಲ್ರು ಕೂಡ ಪ್ರೋಟೀನ್ ತಗೊಳ್ಳಿ ಅಂತಾರೆ. ಆದ್ರೆ ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ ಬಗ್ಗೆ ಯಾರು ಮಾತಾಡೋದಿಲ್ಲ. ನಮ್ಮ ಬಾಡಿಗೆ ಪ್ರೋಟೀನ್ ಎಷ್ಟು ಇಂಪಾರ್ಟೆಂಟೋ ಅದೇ ತರ ಜಿಂಕ್ ಅಂಡ್ ಮ್ಯಾಗ್ನೀಸಿಯಂ ಕೂಡ ತುಂಬಾ ಇಂಪಾರ್ಟೆಂಟ್. ಜಿಂಕ್ ಅಂಡ್ ಮ್ಯಾಗ್ನೀಸಿಯಂ ನ ನೀವು ಫುಡ್ ಇಂದ ಕೂಡ ತಗೋಬಹುದು. ನಿಮಗೆ ಐ ಜಿಂಕ್ ಮತ್ತೆ ಐ ಮ್ಯಾಗ್ನೀಸಿಯಂ ಇರುವಂತ ಫುಡ್ಸ್ ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡಿ. ಸೊ ಆದಷ್ಟು ಇವನ್ನೆಲ್ಲ ನಿಮ್ ಡಯಟ್ ಅಲ್ಲಿ ಆಡ್ ಮಾಡ್ಕೊಳ್ಳಿ. ಫಸ್ಟ್ ಸಪೋಸ್ ನಿಮ್ ಕೈಲಿ ಫುಡ್ ಅಲ್ಲಿ ತಗೊಳಕ್ ಆಗಿಲ್ಲ ಅಂದ್ರೆ ನೀವು ಸಪ್ಲಿಮೆಂಟ್ಸ್ ನ ಕೂಡ ಯೂಸ್ ಮಾಡಬಹುದು. ಬಟ್ ಅದಕ್ಕೂ ಮುಂಚೆ ಒಂದು ಸರಿ ಬ್ಲಡ್ ಟೆಸ್ಟ್ ಮಾಡಿ ನೋಡಿ, ನಿಮಗೆ ಜಿಂಕ್ ಅಥವಾ ಮ್ಯಾಗ್ನೀಸಿಯಂ ಡಿಫಿಷಿಯನ್ಸಿ ಇದೆಯಾ ಇಲ್ವಾ ಅಂತ. ಥರ್ಡ್ ಪಾಯಿಂಟ್, ನಿದ್ದೆ. ಎಸ್, ನೀವು ನಂಬಿದ್ರು ನಂಬಿಲ್ಲ ಅಂದ್ರು ನಿದ್ದೆ ನಮ್ ಲೈಫ್ ಅಲ್ಲಿ ತುಂಬಾ ಬಿಗ್ ಪಾರ್ಟ್ ನ ಪ್ಲೇ ಮಾಡುತ್ತೆ. ನಿಮ್ ರಿಕವರಿ ಅಂಡ್ ನಿಮ್ ಟೆಸ್ಟೋಸ್ಟೆರಾನ್ ಪ್ರೊಡಕ್ಷನ್ ಕರೆಕ್ಟ್ ಆಗಿ ಇರ್ಬೇಕಂದ್ರೆ ನೀವು ನಿದ್ದೆ ಮಾಡ್ಲೇಬೇಕು. ನೀವು ನಿದ್ದೆ ಕರೆಕ್ಟ್ ಆಗಿ ಮಾಡಿಲ್ಲ ಅಂದ್ರೆ ನಿಮ್ ರಿಕವರಿ ಕರೆಕ್ಟ್ ಆಗಿ ಆಗೋದಿಲ್ಲ. ನಿಮ್ ರಿಕವರಿ ಕರೆಕ್ಟ್ ಆಗಿ ಆಗೋದಿಲ್ಲ ಅಂದ್ರೆ ನಿಮ್ ಸ್ಟ್ರೆಸ್ ಲೆವೆಲ್ ಇನ್ಕ್ರೀಸ್ ಆಗುತ್ತೆ, ನಿಮ್ಮ ಕಾರ್ಟಿಸಾಲ್ ಲೆವೆಲ್ ಇನ್ಕ್ರೀಸ್ ಆಗುತ್ತೆ. ಇದರಿಂದ ನಿಮ್ ಟೆಸ್ಟೋಸ್ಟೆರಾನ್ ಪ್ರೊಡಕ್ಷನ್ ಕಮ್ಮಿ ಆಗುತ್ತೆ ಅಂಡ್ ನಿಮ್ಮ ಸ್ಪರ್ಮ್ ಕ್ವಾಲಿಟಿ ಕೂಡ ಕಮ್ಮಿ ಆಗುತ್ತೆ. ಗೈಸ್, ಡೋಂಟ್ ಎವರ್ ಇಗ್ನೋರ್ ಯುವರ್ ಸ್ಲೀಪ್. ಡೈಲಿ 7 to 8 hours ನಿದ್ದೆ ಮಾಡ್ಲೇಬೇಕು. ದೇರ್ ಇಸ್ ನೋ ಆಪ್ಷನ್. ಫೋರ್ತ್ ಪಾಯಿಂಟ್ ಬಂದ್ಬಿಟ್ಟು ಆಲ್ಕೋಹಾಲ್. ಎಸ್, ಆಲ್ಕೋಹಾಲ್ ಬಂದ್ಬಿಟ್ಟು ಒನ್ ಆಫ್ ದಿ ಮೇಜರ್ ಪ್ರಾಬ್ಲಮ್ ನಮ್ ಸ್ಪರ್ಮ್ ಕ್ವಾಲಿಟಿಗೆ. ಡ್ರಿಂಕ್ಸ್ ಜಾಸ್ತಿ ಮಾಡೋದ್ರಿಂದ ನಿಮ್ ಫ್ಯಾಟಿ ಲಿವರ್ ಇನ್ಕ್ರೀಸ್ ಆಗುತ್ತೆ, ನಿಮ್ ಬಾಡಿ ಡಿಹೈಡ್ರೇಟ್ ಆಗುತ್ತೆ ಅಂಡ್ ನಿಮ್ ಓವರ್ ಆಲ್ ಬಾಡಿ ಫ್ಯಾಟ್ ಕೂಡ ಇನ್ಕ್ರೀಸ್ ಆಗುತ್ತೆ. ಇಲ್ಲಿ ಮೇನ್ ಪಾಯಿಂಟ್ ಏನಂದ್ರೆ ನಮ್ ಬಾಡಿಲಿ ಎಷ್ಟು ಜಾಸ್ತಿ ಫ್ಯಾಟ್ ಇರುತ್ತೋ ಅಷ್ಟು ನಮ್ ಟೆಸ್ಟೋಸ್ಟೆರಾನ್ ಡ್ರಾಪ್ ಆಗುತ್ತೆ ಅಂಡ್ ನಮ್ ಸ್ಪರ್ಮ್ ಕ್ವಾಲಿಟಿ ಕೂಡ ಡ್ರಾಪ್ ಆಗುತ್ತೆ. ಸೊ ನೀವು ಆದಷ್ಟು ಲೀನ್ ಅಂಡ್ ಫಿಟ್ ಆಗಿರ್ಬೇಕು. ಈಗ ನಾನು ಲೀನ್ ಅಂಡ್ ಫಿಟ್ ಆಗಿರ್ಬೇಕು ಅಂದಿದ ತಕ್ಷಣ ಕೆಲವೊಬ್ರು ಬರ್ತಾರೆ, ತುಂಬಾ ಸಣ್ಣ ಇರ್ತಾರೆ ಗೊತ್ತಾ, ಅವ್ರು ಬಂದ್ಬಿಟ್ಟು ಈಗ ನನಗೆ ಫ್ಯಾಟೇ ಇಲ್ವಲ್ಲ, ನನಗೇನು ಪ್ರಾಬ್ಲಮ್ ಇಲ್ಲ ಅನ್ಕೊಂತಾರೆ. ಬಟ್ ಅದು ತಪ್ಪು. ಈಗ ನಾನು ಲೀನ್ ಅಂಡ್ ಫಿಟ್ ಆಗಿರ್ಬೇಕು ಅಂದ್ರೆ ಮಿನಿಮಮ್ ಅಮೌಂಟ್ ಆಫ್ ಮಸಲ್ ಮಾಸ್ ಇರಬೇಕು. ಅರ್ಥ ಆಯ್ತಾ? ಅಂಡ್ ಸ್ಮೋಕಿಂಗ್ ಇಂದ ಕೂಡ ನಮ್ ಟೆಸ್ಟೋಸ್ಟೆರಾನ್ ಡ್ರಾಪ್ ಆಗುತ್ತೆ, ಇದರಿಂದ ನಮ್ ಸ್ಪರ್ಮ್ ಕ್ವಾಲಿಟಿ ಕೂಡ ಡ್ರಾಪ್ ಆಗುತ್ತೆ. ಸೊ ದಯವಿಟ್ಟು ಸ್ಮೋಕಿಂಗ್ ಮಾಡೋದನ್ನ ನಿಲ್ಸಿ. ನೀವು ಡ್ರಿಂಕ್ಸ್ ಅಂಡ್ ಸ್ಮೋಕ್ ಮಾಡೋದ್ರಿಂದ ನಿಮಗೆ ಆ ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ ನಿಮಗೆ ಚೆನ್ನಾಗಿರುತ್ತೆ, ಬಟ್ ಆ ಟೆಂಪ್ರವರಿ ಎಂಜಾಯ್ಮೆಂಟ್ಗೋಸ್ಕರ ನೀವು ನಿಮ್ಮ ಫ್ಯೂಚರ್ನೇ ಸ್ಯಾಕ್ರಿಫೈಸ್ ಮಾಡಬೇಕಾಗುತ್ತೆ. ಸೊ ಕೀಪ್ ದಟ್ ಇನ್ ಮೈಂಡ್. ಫಿಫ್ತ್ ಪಾಯಿಂಟ್, ನಿಮ್ಮ ಡಯಟ್ ಅಲ್ಲಿ ಹೆಲ್ದಿ ಫ್ಯಾಟ್ಸ್ ನ ಆಡ್ ಮಾಡ್ಕೊಳ್ಳಿ. ಎಸ್, ಇದು ತುಂಬಾ ಇಂಪಾರ್ಟೆಂಟ್. ಈಗ ನಾನು ಫ್ಯಾಟ್ಸ್ ಅಂದಿದ ತಕ್ಷಣ ನೀವು ಕನ್ಫ್ಯೂಸ್ ಆಗ್ಬಿಡಿ. ನಾನು ಹೇಳ್ತಿರೋದು ಹೆಲ್ದಿ ಫ್ಯಾಟ್ಸ್ ಬಗ್ಗೆ, ಅನ್ಹೆಲ್ದಿ ಬೊಜ್ಜು ಬಗ್ಗೆ ಅಲ್ಲ. ಸೊ ನಮಗೆ ಈಗ ಹೆಲ್ದಿ ಫ್ಯಾಟ್ಸ್ ಯಾವ್ದ್ರಿಂದ ಸಿಗುತ್ತೆ? ಲೈಕ್ ನಟ್ಸ್ ಇಂದ ಸಿಗುತ್ತೆ, ಇಲ್ಲ ಆಲಿವ್ ಆಯಿಲ್ ಇಂದ ಸಿಗುತ್ತೆ, ಇಲ್ಲ ಗೀ ಇಂದ ಸಿಗುತ್ತೆ, ಇಲ್ಲ ಎಗ್ಸ್ ಇಂದ ಸಿಗುತ್ತೆ. ಸೊ ನಾನು ಹೆಲ್ದಿ ಫ್ಯಾಟ್ಸ್ ಇರುವಂತ ಕಂಪ್ಲೀಟ್ ಒಂದು ಫುಡ್ ಲಿಸ್ಟ್ ನ ಕಮೆಂಟ್ ಅಲ್ಲಿ ಪಿನ್ ಮಾಡಿರ್ತೀನಿ, ನೀವು ಒಂದ್ಸರಿ ಚೆಕ್ ಮಾಡಿ. ಲಾಸ್ಟ್ ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್, ಎಕ್ಸರ್ಸೈಸ್. ಎಸ್, ನೀವು ಇದನ್ನೆಲ್ಲ ಕೇಳ್ಕೊಂಡು ಇದನ್ನೆಲ್ಲ ನೋಡ್ಕೊಂಡು ಸೋಫಾ ಮೇಲೆ ಬೆಡ್ ಮೇಲೆ ಬಿದ್ಕೊಂಡಿದ್ರೆ ಏನೂ ಆಗೋದಿಲ್ಲ. ನಮ್ಮ ಬಾಡಿಗೆ ಫಿಸಿಕಲ್ ಆಕ್ಟಿವಿಟಿ ಇರಲೇಬೇಕು. ಸೊ ವೀಕ್ಲಿ ಅಟ್ ಲೀಸ್ಟ್ 3 to 4 days ಎಕ್ಸರ್ಸೈಸ್ ಮಾಡಿ. ಸೊ ಇಲ್ಲಿ ನಾನು ಹೇಳ್ತಾ ಇರೋದು ಏನಂದ್ರೆ, ಫಸ್ಟ್ ನಿಮ್ಮ ಲೈಫ್ ಸ್ಟೈಲ್ ನ ಚೇಂಜ್ ಮಾಡ್ಕೊಳ್ಳಿ. ನಿಮ್ಮ ಫುಡ್, ನಿಮ್ಮ ಹ್ಯಾಬಿಟ್ಸ್, ಎಕ್ಸರ್ಸೈಸ್ ಇವನ್ನೆಲ್ಲ ಕರೆಕ್ಟ್ ಆಗಿದ್ರೆ ನಿಮಗೆ ಡಾಕ್ಟರ್ ಹತ್ರ ಹೋಗೋ ಅವಶ್ಯಕತೆನೇ ಇರೋದಿಲ್ಲ. ಇವಾಗ ನಾನು ಬೋನಸ್ ಟಿಪ್ ನ ಹೇಳ್ತೀನಿ. ಅದೇನಂದ್ರೆ, ನಿಮ್ಮ ಫುಡ್ ಅಲ್ಲಿ ಒಮೆಗಾ 3 ಫಿಶ್ ಆಯಿಲ್ ನ ಆಡ್ ಮಾಡ್ಕೊಳ್ಳಿ. ಇದರಲ್ಲಿ ನಿಮಗೆ ಹೆಲ್ದಿ ಫ್ಯಾಟಿ ಆಸಿಡ್ಸ್ ಇರುತ್ತೆ. ಇದು ನಿಮ್ಮ ಟೆಸ್ಟೋಸ್ಟೆರಾನ್ ಅಂಡ್ ನಿಮ್ಮ ಸ್ಪರ್ಮ್ ಕ್ವಾಲಿಟಿಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಸೊ ನಿಮ್ಗೆ ಇದ್ರ ಬಗ್ಗೆ ಏನೇ ಡೌಟ್ ಇದ್ರು ನನಗೆ ಕಮೆಂಟ್ ಮಾಡಿ, ನಾನು ಆದಷ್ಟು ರಿಪ್ಲೈ ಮಾಡಕ್ ಟ್ರೈ ಮಾಡ್ತೀನಿ. ಹಾಗೆ ಇದೇ ತರ ವಿಡಿಯೋಸ್ ನಿಮಗೆ ಕನ್ನಡದಲ್ಲಿ ಬೇಕು ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಇನ್ನು ನಿಮಗೆ ಡೈರೆಕ್ಟ್ ಆಗಿ ನನ್ನ ಹತ್ರ ಮಾತಾಡಬೇಕು ಈ ವಿಷಯ ಬಗ್ಗೆ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಇನ್ಸ್ಟಾಗ್ರಾಮ್ ಪೇಜ್ ಕೊಟ್ಟಿರ್ತೀನಿ, ಫಾಲೋ ಮಾಡೋದನ್ನ ಮರಿಬೇಡಿ.